ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮೂಲ್ಯ ಅಮ್ಮ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಗುಲಾಬಿಯಿಂದ ಗುಲ್ಕನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನನ್ನ ಚಾನಲ್ ನೋಡ್ತಿರೋದ್ರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ನೋಡಿ, ಇದಕ್ಕೆ ಈ ಥರದ ರೋಸ್ನ ತೊಗೋಬೇಕು. ಇದರಲ್ಲಿ ಪರಿಮಳನೇ ನಿಮಗೆ ಗೊತ್ತಾಗುತ್ತೆ. ಗುಲ್ಕನ್ ನೀವು ತಿಂತಿರಬೇಕಾದ್ರೆ ಇದೇ ರೋಸ್ ಸ್ಮೆಲ್ಲೇ ನಿಮಗೆ ಬರೋದು. ಇದ್ರ ಜೊತೆ ರೋಸ್ ವಾಟರು ಮತ್ತು ಇನ್ನು ಬೇರೆ ಬೇರೆ ಐಟಮ್ಸ್ಗಳಿಗೂ ಕೂಡ ಇದೇ ರೋಸ್ನ ಯೂಸ್ ಮಾಡೋದು. ನೋಡಿ, ಈ ಥರ ಇರುತ್ತೆ, ತುಂಬಾ ಸಾಫ್ಟ್ ಇರುತ್ತೆ. ನಿಮಗೆ ಅದ್ರ ಪರಿಮಳದಲ್ಲೇ ಗೊತ್ತಾಗ್ಬಿಡುತ್ತೆ ಇದೇನೇ ರೋಸ್ ಅಂತ ಹೇಳಿಬಿಟ್ಟು. ಯೂಶಲಿ ಬೇರೆ ಗುಲಾಬಿಗಳಿಗೆಲ್ಲ ಅಷ್ಟು ಸ್ಮೆಲ್ ಬರಲ್ಲ, ಅಂದರೆ ಪರಿಮಳ ಇರಲ್ಲ. ಬಟ್ ಈ ರೋಸ್ಗೆ ತುಂಬಾ ಪರಿಮಳ ಇರುತ್ತೆ. ಬನ್ನಿ ಇವಾಗ ನೀಟಾಗಿ ಈ ರೋಸಸ್ ದಳ ಎಲ್ಲನೂ ವಾಶ್ ಮಾಡಿಕೊಂಡು ಒಂದು 15 ನಿಮಿಷ ಸ್ವಲ್ಪ ನೀರೆಲ್ಲ ಡ್ರೈ ಆಗೋ ಥರ ನೀಟಾಗಿ ಒಣಗಿಸ್ಕೊಳ್ಳೋಣ. ನೋಡಿ, ಈ ಥರ ನೀರೆಲ್ಲ ಡ್ರೈ ಆಗೋ ಥರ ಸ್ವಲ್ಪ ಒಂದು 15 ನಿಮಿಷ ಒಣಗಿಸೋಕಿಡಿ. ಅತಿ ಬಿಸಿಲಲ್ಲೇನು ಇಡೋಕೆ ಹೋಗಬೇಡಿ, ಮನೆ ಒಳಗಡೆನೇ ನೀಟಾಗಿ ಹರಡಿಸಿ. ನೀರೆಲ್ಲ ಸ್ವಲ್ಪ ಬೇಗ ಹೀರ್ಕೊಬಿಡುತ್ತೆ. ಆವಾಗ ಒಂದು ಕಾಟನ್ದು ಬಟ್ಟೆ ಬರುತ್ತಲ್ಲ, ಅದ್ರ ಮೇಲೆ ಈ ಥರ ಹಾಕಿ. ಬನ್ನಿ, ಇವಾಗ ನಮ್ಮ ಮನೆಯಲ್ಲಿ ಫಂಕ್ಷನ್ ಇತ್ತು, ಅದರಿಂದ ಕಲ್ ಸಕ್ಕರೆನ ತೊಗೊಂಬಂದಿದ್ರು. ಅದಕ್ಕೆ ನಾನು ಕಲ್ ಸಕ್ಕರೆನ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ಬೇಕಿದ್ರೆ ನೀವು ಶುಗರ್ನೂ ಕೂಡ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಬಟ್ ತುಂಬಾ ಟೇಸ್ಟಿಯಾಗಿ ಬರಬೇಕಂತ ಹೇಳಿದ್ರೆ ನೀವು ಕಲ್ ಸಕ್ಕರೆನ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೀಟಾಗಿ ಪೌಡರ್ ಮಾಡ್ಕೊಳ್ಳೋಣ. ನೋಡಿ, ನಾನು ಮಿಕ್ಸಿಲಿ ರುಬ್ಕೊಂಡೆ, ನೀಟಾಗಿ ಈ ಥರ ಪೌಡರ್ ಆಗಿದೆ. ಇವಾಗ ಅದು ಗುಲಾಬಿ ಹೂವು ಸ್ವಲ್ಪ ಡ್ರೈ ಆಗಲಿ, ಅದಾದಮೇಲೆ ಇದನ್ನು ಸೇರಿಸೋಣ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಬೋದು. ನೀವು ಇಲ್ಲ ಅಂತ ಹೇಳಿದ್ರು ಒಂದು ಬಾಕ್ಸಿಗೆ 200 to 250 ಆಗೇ ಆಗುತ್ತೆ. ಇದು 1 kg ಕಲ್ ಸಕ್ಕರೆ 160 ರೂಪಾಯಿ ಬೀಳುತ್ತೆ. ನಿಮಗೆ ಗುಲಾಬಿ ಹೂವು ಕೂಡ ಅಷ್ಟೊಂದೇನು ಹೈ ಪ್ರೈಸಲ್ಲಿ ಇರೋಲ್ಲ, ರೀಸನಬಲ್ ಪ್ರೈಸ್ನಲ್ಲೇ ಇರುತ್ತೆ ಆ ಗುಲಾಬಿ ಹೂವು. ಅದರಿಂದ ನೀವು ಮನೆ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ರೀತಿ ಪ್ರಿಸರ್ವೇಟಿವ್ ಕೂಡ ಆ್ಯಡ್ ಮಾಡೋದಿಲ್ಲ. ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಹೋಮ್ ಮೇಡ್ ಗುಲ್ಕನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನೋಡಿ, ನೀರೆಲ್ಲ ಹೀರ್ಕೊಂಡಿದೆ ಗುಲಾಬಿ ಹೂವಿನ ದಳಗಳು. ಇವಾಗ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಒಂದು ನೈಫ್ ತೊಗೊಂಡು ನೀಟಾಗಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಗುಲಾಬಿ ದಳನ. ನೋಡಿ, ಗುಲಾಬಿ ಹೂವನ್ನ ಈ ಥರ ಚಿಕ್ಕದಾಗಿ ಪೀಸಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಕಲ್ಸಕ್ಕರೆನ ಸೇರಿಸೋಣ. ಈ ಗುಲಾಬಿ ಹೂವಿಗೆ ಎಷ್ಟು ಮೆಷರ್ಮೆಂಟ್ ಬೇಕು ಕಲ್ಸಕ್ಕರೆ ಅಷ್ಟನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಕಲ್ ಸಕ್ಕರೆನ ಇನ್ನೂ ಸ್ವಲ್ಪ ಸೇರಿಸ್ತಿದ್ದೀನಿ. ನಿಮ್ಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಆ ಟೈಮ್ನಲ್ಲಿ ಕಲ್ ಸಕ್ಕರೆನ ಜಾಸ್ತಿನೇ ಸೇರಿಸ್ಕೊಳ್ಳಿ. ಇಲ್ಲ ಅಂತ ಅಂದರೆ ಶುಗರ್ ಹಾಕೊಂಡ್ರೂ ನಡೆಯುತ್ತೆ. ಈಗ ಇದನ್ನು ನೀಟಾಗಿ ಕಲಿಸ್ಕೊಳ್ಳಿ, ಮಿಕ್ಸ್ ಆಗೋ ಥರ ಗುಲಾಬಿ ಹೂವಿನ ಜೊತೆ ಕಲ್ ಸಕ್ಕರೆ ಚೆನ್ನಾಗಿ ಇಟ್ಕೋಬೇಕು. ಗುಲಾಬಿ ಹೂವಿಗೆ ಕಲ್ ಸಕ್ಕರೆ. ಇವಾಗ ಕಲಸಿರುವಂತಹ ಗುಲಾಬಿ ಮತ್ತು ಕಲ್ ಸಕ್ಕರೆನ ಒಂದು ಗಾಜಿನ ಬಾಟಲ್ಗೆ ಹಾಕೊಳ್ಳಿ. ನೋಡಿ, ನೀಟಾಗಿ ಈ ಥರ ಹಾಕೊಳ್ಳಿ. ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸು ತುಂಬಾ ಸಿಂಪಲ್ಲು. ಗುಲ್ಕಂದು ಗುಲಾಬಿ ಹೂವು ಜೊತೆ ಕಲ್ ಸಕ್ಕರೆ ಅಥವಾ ನಾರ್ಮಲ್ ಸಕ್ಕರೆ, ಸ್ವಲ್ಪ ಹನಿ ಇದಕ್ಕೆ ಬೇಕಾಗುತ್ತೆ. 3 ಇಂಗ್ರೀಡಿಯೆಂಟ್ಸಿಂದ ತುಂಬಾ ಚೆನ್ನಾಗಿ ಗುಲ್ಕನ್ನ ಮಾಡ್ಕೊಂಡು ತಿನ್ಬೋದು. ಈಗ ಈ ಗಾಜಿನ ಬಾಟಲ್ ಲಿಡ್ಡಿಂದ ಕ್ಲೋಸ್ ಮಾಡಿ 14 to 15 ಡೇಸಸ್ ಹಾಗೆ ಸ್ವಲ್ಪ ಎವ್ರಿಡೇ ಮಿಕ್ಸ್ ಮಾಡಿ ನೀವು ಬಿಸಿಲಿಗೆ ಇಡಬೇಕಾಗುತ್ತೆ. ಆಗ ನಿಮಗೆ ಅಂಗಡಿಲಿ ಯಾವ ಥರ ಗುಲ್ಕನ್ ಸಿಗುತ್ತೆ ಅದೇ ಥರದ ಗುಲ್ಕನ್ನು ರೆಡಿಯಾಗಿರುತ್ತೆ. ನೀವು ಅದನ್ನು ಬ್ರೆಡ್ಡು, ಚಪಾತಿ, ದೋಸೆಗೆಲ್ಲ ಸ್ಪ್ರೆಡ್ ಮಾಡ್ಕೊಂಡು ತಿನ್ಬೋದು ಗುಲ್ಕನ್ನ. ಯಾರು ಸ್ವೀಟ್ ಲೈಕ್ ಮಾಡ್ತಾರೆ ಅಂಥವ್ರು. ಈಗ ನೋಡಿ, ಇದಕ್ಕೆ ಹನಿನ ಆ್ಯಡ್ ಮಾಡೋಣ. ಒಬ್ಬೊಬ್ಬರು ಗುಲಾಬಿ ಜೊತೆಗೆ ಜಸ್ಟ್ ಸಕ್ಕರೆನ ಮಿಕ್ಸ್ ಮಾಡ್ತಾರೆ. ಇಲ್ಲಿ ಹನಿ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಕಡೆಗೂ ಮಿಕ್ಸ್ ಆಗೋ ಥರ ಹನಿನ ಸ್ವಲ್ಪ ಸ್ಪ್ರೆಡ್ ಮಾಡಿ. ನಂತರ ನೀಟಾಗಿ ಲಿಡ್ನ ಕ್ಲೋಸ್ ಮಾಡಿ 14 to 15 ಡೇಸಸ್ ಸ್ವಲ್ಪ ಬಿಸಿಲಿಗೆ ಹಾಗೆ ಈ ಥರ ಎವ್ರಿಡೇ ಮಿಕ್ಸ್ ಮಾಡಿ ಬಿಸಿಲಿಗಿಡಿ. ಅದಾದ ನಂತರ ನೆಕ್ಸ್ಟ್ ರುಚಿಕರವಾದಂತಹ ಗುಲ್ಕನ್ ತಿನ್ನಲಿಕ್ಕೆ ರೆಡಿಯಾಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರದ ಕುಕ್ಕಿಂಗ್ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.